ಹಲೋ ಗೈಸ್, ನಾನು ಪ್ರವೀಣ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇಟ್ ಬಂದ್ಬಿಟ್ಟು August 1 ಮಂಗಳವಾರದೊತ್ತು ಫಿನ್ನಿಫ್ಟಿ ಎಕ್ಸ್ಪೈರಿ ಇರುತ್ತೆ. ನಾವು ಎಕ್ಸ್ಪೈರಿ ಟ್ರೇಡ್ ತೊಗೊಂಡಿದ್ದೀವಿ. ಈಗ ಸಮಯ ಬಂದ್ಬಿಟ್ಟು 9:36 ಆಗಿದೆ. ಓಕೆ, ಇಲ್ಲಿ ಬಾಟಮ್ ಕಾರ್ನರಲ್ಲಿ ನೋಡ್ಬೋದು. ಓಕೆ, ನಾವು ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಸ್ಟ್ರ್ಯಾಂಗಲ್ ಮಾಡಿದ್ದೀವಿ. ಸ್ಟ್ರ್ಯಾಂಗಲ್ ಬಂದ್ಬಿಟ್ಟು 20,150 ಪುಟ್ಟನ್ನು ಸೆಲ್ ಮಾಡಿದ್ವಿ, 20,550 ಕಾಲ್ನ ಸೆಲ್ ಮಾಡಿದ್ವಿ. ಎಷ್ಟು? 800 ಕ್ವಾಂಟಿಟಿ. ಓಕೆ, ಹಾಗೆ ನಾವು ಇದನ್ನು ಹೆಡ್ಜಸ್ ಬೈ ಮಾಡಿದ್ವಿ. ಏನಕ್ಕೆ? ಮಾರ್ಜಿನ್ ಬೆನಿಫಿಟ್ ಬೇಕಲ್ಲ. 21,000 ಕಾಲ್ದು 880 ಕ್ವಾಂಟಿಟೀಸ್ ಬೈ ಮಾಡಿದ್ದೀನಿ. ಹಾಗೆ 19,800 ಪುಟ್ಟನ್ನು 800 ಕ್ವಾಂಟಿಟಿ ಬೈ ಮಾಡಿದ್ದೀನಿ. ಓಕೆ, ಬೇಸಿಕಲಿ ನಾವೀಗ ಸ್ಟ್ರ್ಯಾಂಗಲ್ ತೊಗೊಂಡಿದ್ದೀವಲ್ಲ, ಇದ್ರ ಹಿಂದೆ ಇರೋ ಲಾಜಿಕ್ ಏನು, ಇದನ್ನು ನಾನು ನಿಮಗೆ ಓಪನ್ ಇಂಟ್ರೆಸ್ಟ್ ಮತ್ತು ಪ್ರೈಸ್ ಆ್ಯಕ್ಷನ್ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇದು ಓಪನ್ ಇಂಟ್ರೆಸ್ಟ್ ಚಾರ್ಟ್. ಓಕೆ, ಇಲ್ಲಿ ನೋಡ್ಬೋದು ನೀವು. ಪುಟ್ ಸೈಡ್ ಬಂದುಬಿಟ್ರೆ 20,200 ಇದೆಯಲ್ಲ, ಇಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ಓಕೆ, ನಾವೇನು ಮಾಡಿದ್ವಿ, ಪುಟ್ ಸೈಡು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರುತ್ತಲ್ಲ, ಅದೇನಾಗುತ್ತೆ, ಅದು ಸಪೋರ್ಟ್ ಆಗುತ್ತೆ. ಅದರಿಂದ ನಾವು ಇನ್ನೂ 50 ಪಾಯಿಂಟ್ ಕೆಳಗಡೆ ಬಂದೀವಿ. ಅಂದರೆ ನಾವು 20,150 ಪುಟ್ಟನ್ನು ಸೆಲ್ ಮಾಡಿದ್ದೀವಿ. ಓಕೆ, ಈ ಸಪೋರ್ಟ್ ಇದೆಯಲ್ಲ, ಈ ಸಪೋರ್ಟಿಂದ ಕೆಳಗಡೆ ಬಂದು 50 ಪಾಯಿಂಟನ್ನು ನಾವು ಸೆಲ್ ಮಾಡಿದ್ವಿ. ಹಾಗೆ ಈ ಕಾಲ್ ಸೈಡಲ್ಲಿ ನೋಡಿ, ಕಾಲ್ ಸೈಡಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಎಷ್ಟಿದೆ? 20,500. ಓಕೆ, ನೀವು ರೆಕ್ಟ್ಯಾಂಗ್ಯುಲರ್ ಬಾಕ್ಸಲ್ಲಿ ನೋಡ್ಬೋದು. ಓಕೆ, ನಾವು ಅದರಿಂದ 50 ಪಾಯಿಂಟ್ಸ್ ಮೇಲ್ಗಡೆ ಬಂದು ಕಾಲ್ನ ಸೆಲ್ ಮಾಡಿದ್ವಿ. ಬೇಸಿಕಲ್ಲಿ ಈ ರೇಂಜ್ ಇದೆಯಲ್ಲ, ನಾವು ಈ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ರೇಂಜ್ ಇದೆಯಲ್ಲ, ಇವೆರಡರ ಮಧ್ಯೆ. ಓಕೆ, ಇವೆರಡರಿಂದನೂ 50 ಪಾಯಿಂಟ್. ಅಂದರೆ ನಮ್ದು ಎಲ್ಲಿದೆ ಸೆಲ್? ಪುಟ್ ಸೆಲ್ ಬಂದ್ಬಿಟ್ಟು ಇಲ್ಲಿದೆ, ಕಾಲ್ ಸೆಲ್ ಬಂದ್ಬಿಟ್ಟು ಇಲ್ಲಿದೆ. ಓಕೆ, 400 ಪಾಯಿಂಟ್ಸ್ ರೇಂಜ್ ಇದೆ. ಓಕೆ, ನಮ್ಮದು ಈ 400 ಪಾಯಿಂಟ್ಸ್ ಒಳಗೆ ಎಲ್ಲೇ ಎಕ್ಸ್ಪೈರಿ ಆದ್ರೂ ನಮಗೆ ಪ್ರಾಫಿಟ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಈಗ ಫಿನ್ನಿಫ್ಟಿ ಕೆಳಗಡೆ ಹೋಗ್ತಾ ಇದೆ. ಕೆಳಗಡೆ ಹೋಗ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂದರೆ, ಈ ಪುಟ್ ಸೈಡಲ್ಲಿ ನಾವು ಸೆಲ್ ಮಾಡಿದ್ವಲ್ಲ, ಇಲ್ಲಿ ನಮಗೆ ಲಾಸ್ ಆಗ್ತಾ ಇದೆ. ಅಫ್ಕೋರ್ಸ್ ಕಾಲ್ ಸೈಡಲ್ಲಿ ನಮಗೆ ಪ್ರಾಫಿಟ್ ಆಗ್ತಾ ಇದೆ. ಈಗ ಕಾಲ್ ಸೈಡ್ ನೋಡಿ, ಇದೆಷ್ಟು ಇದೆ ನಡೀತಾ ಇದೆ? ₹2.55 50 ಪೈಸೆ ನಡೀತಾ ಇದೆ. ಆದರೆ ಪುಟ್ ಆಲ್ಮೋಸ್ಟ್ ₹7 ₹6.90 ನಡೀತಾ ಇದೆ. ಓಕೆ, ಈಗ ನಾವೇನು ಮಾಡಬೇಕಾಗುತ್ತೆ ಅಂದರೆ, ಲೈಕ್ ನಾವು ಹ್ಯಾವ್ ಟು ರೋಲ್ ಡೌನ್. ಅಂದರೆ ಇದಿದೆಯಲ್ಲ, ಇದನ್ನು ಕ್ಲೋಸ್ ಮಾಡ್ಕೊಂಡು, ಅಂದರೆ 20,550 ಕಾಲ್ನ ಕ್ಲೋಸ್ ಮಾಡಿಕೊಂಡು 20,500 ಕಾಲಿಗೆ ಬರಬೇಕಾಗುತ್ತೆ. ಏನಕ್ಕೆ ಅಂದರೆ ನಮ್ಮ ಹತ್ರ ಕ್ರೆಡಿಟ್ ಬೇಕು. ಓಕೆ, ಕಾಲ್ ಸೈಡಲ್ಲಿ ನಮಗೇನು ಪ್ರೀಮಿಯಮ್ ಇಲ್ಲ. ಓಕೆ, ನಾವೀಗ ರೋಲ್ ಡೌನ್ ಮಾಡ್ತಾಯಿದ್ದೀನಿ. ನಾನು ಬ್ಯಾಸ್ಕೆಟ್ ಆರ್ಡರ್ ನೋಡಿ, ಇದು 20,550 ಕಾಲ್ನ ಬೈ ಮಾಡ್ತಾಯಿದ್ದೀನಿ. ಸೆಲ್ ಮಾಡಿದ್ನಲ್ಲ, ಅದನ್ನು ಬೈ ಮಾಡ್ತಾಯಿದ್ದೀನಿ. ಹಾಗೆ 20,500 ಕಾಲ್ನ ಸೆಲ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಟೈಮ್ ಬಂದುಬಿಟ್ಟು 10:36 ಆಗಿದೆ. ನಾವು ರೋಲ್ ಡೌನ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು, ನಮಗೆ ₹600 ₹700 ಪ್ರಾಫಿಟ್ ಆಗ್ತಾ ಇದೆ. ಓಕೆ, ನಮಗೆ ಮೇಯ್ನ್ ಲಾಸ್ ಆಗ್ತಾ ಇರೋದು ಈ ಪುಟ್ ಸೈಡ್. ಮಾರ್ಕೆಟ್ ಕೆಳಗಡೆ ಹೋದಾಗ ಇಲ್ಲಿ ನೋಡಿ, ಆಲ್ರೆಡಿ ₹2,600 ₹2,700 ಇಲ್ಲಿ ಲಾಸ್ ಆಗಿದೆ ನಮಗೆ. ಇಲ್ಲಿ ನೋಡಿ, ಈಗ ಟೈಮ್ ಬಂದುಬಿಟ್ಟು 11:39 ಆಗಿದೆ. ನಾವು ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ. ಅದೇನು ಅಂದರೆ, 20,500 ಕಾಲ್ ಇದೆಯಲ್ಲ, ಇದನ್ನು ಕ್ಲೋಸ್ ಮಾಡಿಬಿಟ್ಟು 20,450ಕ್ಕೆ ರೋಲ್ ಡೌನ್ ಮಾಡಿದ್ದೀವಿ. ಏನಕ್ಕೆ ಅಂದರೆ, ನಮಗೆ ಎಕ್ಸ್ಟ್ರಾ ಕ್ರೆಡಿಟ್ ಬೇಕಾಗಿತ್ತು. ಓಕೆ, ಇದು ₹3 ಚಿಲ್ಲರೆ ಟ್ರೇಡ್ ಆಗ್ತಾ ಇದೆ, ಇದು ₹7 ಚಿಲ್ಲರೆ ಟ್ರೇಡ್ ಆಗ್ತಾಯಿದೆ. ಓಕೆ, ನಾವಿಲ್ಲಿ ಪುಟ್ ಸೇಲ್ ಮಾಡಿದ್ವಲ್ಲ, ಇದು ಮೋಸ್ಟ್ 11 ತನಕನೂ ಹೋಗಿತ್ತು. ಹಾಗಾಗಿ ನಮಗೆ ಕಾಲ್ ಸೈಡ್ ಕ್ರೆಡಿಟ್ ಬೇಕು. ಈಗ ಮಾರ್ಕೆಟ್ ಈ ರೇಂಜಲ್ಲಿ, ಅದು 20,150 20,450 ಈ ರೇಂಜಲ್ಲಿ ಜಾಸ್ತಿ ಮೂವ್ಮೆಂಟ್ ಕೊಡ್ದಂಗೆ ಎಕ್ಸ್ಪೈರಿ ಆದರೆ ನಮಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇನ್ನೂ ಕೆಳಗಡೆ ಹೋಯಿತು ಅಂತ ಇಟ್ಕೊಳ್ಳಿ, ಈಗ ಕೆಳಗಡೆ ಹೋಗ್ತಾ ಇದೆಯಲ್ಲ, ಈಗ ಎಷ್ಟು? 20,293.90 ನಡೀತಾ ಇದೆ. ಓಕೆ, ಅವಾಗ ಏನು ಮಾಡ್ತೀವಿ ಅಂದರೆ, ಈ 20,150 ಪುಟ್ ಇದೆಯಲ್ಲ, ಇದನ್ನು ಕ್ಲೋಸ್ ಮಾಡಿಬಿಟ್ಟು 20,100 ಪುಟ್ಟಕ್ಕೆ ರಿಸ್ಕ್ ಆಫ್ ಮಾಡ್ತೀವಿ. ಅಂದರೆ ನಾವು ತುಂಬ ದೂರ ಹೋಗ್ತೀವಿ, ಕರೆಂಟ್ಲಿ ಅರ್ಧ ಮನೆಗಿಂತ ತುಂಬ ದೂರ ಹೋಗ್ತೀವಿ. ಓಕೆ, ಇಲ್ಲಿ ನೋಡಿ, ಈಗ ಟೈಮ್ ಬಂದುಬಿಟ್ಟು 1:18 ಆಗಿದೆ. ಓಕೆ, ಈಗ ಫಿನ್ನಿಫ್ಟಿ ಎಷ್ಟರಲ್ಲಿ ಟ್ರೇಡ್ ಆಗ್ತದೆ? 20,302 ಅಪ್ರಾಕ್ಸಿಮೇಟ್ಲಿ 20,300 ಹತ್ರ ಟ್ರೇಡ್ ಆಗ್ತಾ ಇದೆ. ಓಕೆ, ಪುಟ್ಟಲ್ಲಿದೆ 20,150, ಅಂದರೆ 150 ಪಾಯಿಂಟ್ ದೂರ ಇದೆ. ಹಾಗೆ ಕಾಲೂ ಅಷ್ಟೇ 20,450, ಇದು 150 ಪಾಯಿಂಟ್ ದೂರ ಇದೆ. ಓಕೆ, ಸೊ ನಾವು ಇದರಲ್ಲಿ ಏನು ಅಡ್ಜಸ್ಟ್ಮೆಂಟ್ ಮಾಡೋದು ಬೇಕಿಲ್ಲ. ಮಾರ್ಕೆಟ್ ಹೀಗೆ ರೇಂಜ್ ಬೌಂಡ್ ಇತ್ತು ಅಂದರೆ ನಮ್ಗೆ ಇವೆರಡೂ ಇದೆಯಲ್ಲ, ಸೆಲ್ ಮಾಡಿದ್ದೀವಲ್ಲ, ಇವೆರಡೂ 0 ಆಗುತ್ತೆ, ಒಳ್ಳೆ ಪ್ರಾಫಿಟ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಈಗ ಟೈಮ್ ಬಂದುಬಿಟ್ಟು 3:11 ಆಗಿದೆ. ಓಕೆ, ಈಗ ಫಿನ್ನಿಫ್ಟಿ ಬಂದುಬಿಟ್ಟು ಎಷ್ಟು ನಡೀತಾ ಇದೆ? 20,323 ಅಪ್ರಾಕ್ಸಿಮೇಟ್ಲಿ ಅಲ್ಲಿ ನಡೀತಾ ಇದೆ. ಓಕೆ, ಇಲ್ಲಿ ನೋಡ್ಬೋದು, ನನಗೆ 15,600 700 ಪ್ರಾಫಿಟ್ ಆಗ್ತಾ ಇದೆ. ಓಕೆ, ಇಲ್ಲಿ ನೋಡಿ, 20,300 ಪುಟ್ ಇದೆಯಲ್ಲ, ಇದು 60 ಪೈಸೆಗೆ ಟ್ರೇಡ್ ಆಗ್ತಾ ಇದೆ. 60 ಪೈಸೆ 50 ಪೈಸೆ. ಓಕೆ, ಇದನ್ನು 0 ಆಗುತ್ತೆ. ಇದನ್ನು 0 ಆದರೆ ನನಗೆ 16,000 ಚಿಲ್ಲರೆ ಪ್ರಾಫಿಟ್ ಆಗುತ್ತೆ. ಓಕೆ, ಬೇಸಿಕಲಿ ನಾವು ಪೊಸಿಷನ್ನ ಏನೂ ಚೇಂಜ್ ಮಾಡಿರಲ್ಲ. ಲೈಕ್ ಲಾಸ್ಟ್ ನಾವು ನೋಡಿದ್ವಲ್ಲ, ಅದೇ ಪೊಸಿಷನ್ನೇ ನಾವು ಹೋಲ್ಡ್ ಮಾಡಿದ್ವಿ. ಆದರೆ ಲಾಸ್ಟ್ ಈಗ 3 ಗಂಟೆಗೆ ಅವರೇಜಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ನಾನು ಕೆಲವು ಚೇಂಜಸ್ ಮಾಡಿದೆ. ಅದೇನು ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ, 20,300 ಸೆಲ್ ಮಾಡಿದ್ದೀನಲ್ಲ, ಅದಕ್ಕೊಂದು ಸ್ಟಾಪ್ ಲಾಸ್ ಇಟ್ಟಿದ್ದೀನಿ. ಓಕೆ, ಈಗ 75 ಪೈಸೆ ಆಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಸಡನ್ನಾಗಿ ಬಿತ್ತು ಅಂದರೆ ಸ್ಟಾಪ್ ಲಾಸ್ ಇರಬೇಕಲ್ಲ, ಹಾಗಾಗಿ ಇದನ್ನು ಇಟ್ಟಿದ್ದೀನಿ. ಓಕೆ, ಇಲ್ಲಿ ನೋಡಿ, 3 ಗಂಟೆಗೆ 28 ಸೆಕೆಂಡ್ಗೆ. ಓಕೆ, ಏನು ಮಾಡಿದೆ? 20,450 ಕಾಲ್ ಇತ್ತಲ್ಲ, ಅದು 40 ಪೈಸೆ ಕ್ಲೋಸ್ ಮಾಡಿಕೊಂಡು 20,400. ಓಕೆ, ಇದನ್ನು ₹1ಗೆ ಸೆಲ್ ಮಾಡಿದೆ. ಅಂದರೆ ನನಗೆ ಎಕ್ಸ್ಟ್ರಾ ಕ್ರೆಡಿಟ್ ಸಿಗ್ತದೆ. ಹೆಂಗಿದ್ರು ಮಾರ್ಕೆಟ್ ಅದು 20,400ಗೆ ಬರಲ್ಲ. ಹಾಗಾಗಿ ನನಗೆ ಇಲ್ಲೊಂದು ₹700-800 ಪ್ರಾಫಿಟ್ ಬರುತ್ತೆ. ಓಕೆ, ಹಾಗೆ ಇಲ್ಲೇನು ಮಾಡಿದೆ ಅಂದರೆ, 150 ಪುಟ್ ಇತ್ತಲ್ಲ ನಾವು ಸೆಲ್ ಮಾಡಿದ್ದು, ಅದನ್ನು ಬೈ ಮಾಡಿಕೊಂಡು ಇಲ್ಲಿ ನೋಡ್ಬೋದು 3-2ಕ್ಕೆ ಏನು ಮಾಡಿದೆ,
20,250ನ ಸೇಲ್ ಮಾಡಿದೆ. ಓಕೆ, ಇದೆಷ್ಟು 70 ಪೈಸೆಗೆ. ಓಕೆ, ಅಂದರೆ ನಂಗೆ 500 ರೂಪಾಯಿ ಜಾಸ್ತಿ ಆಗುತ್ತೆ ಪ್ರಾಫಿಟ್ ಅಷ್ಟೇ. ಅದಾದ ನಂತರ ಇಲ್ಲಿ ನೋಡ್ಬೋದು 3 ಗಂಟೆ 3 ನಿಮಿಷಕ್ಕೆ. ಸೊ ಇದನ್ನು ಕ್ಲೋಸ್ ಮಾಡಿಕೊಂಡೆ. ಯಾವುದು 20,250 ಪುಟ್ ಇತ್ತಲ್ಲ, ಇದನ್ನು ಕ್ಲೋಸ್ ಮಾಡಿಕೊಂಡು 20,300 ಪುಟ್ಟಿಗೆ ಸೆಲ್ ಮಾಡಿದೆ. ಎಷ್ಟು ಅಂದರೆ ₹3.40. ₹3.40 800 ಕ್ವಾಂಟಿಟಿ ಅಂದರೆ ನನಗೆ ಅಪ್ರಾಕ್ಸಿಮೇಟ್ಲಿ 3,000 ಚಿಲ್ಲರೆ ಹತ್ರ 3,000 ಆಗುತ್ತೆ ನನಗೆ. ಓಕೆ, ಈಗ ನಾವು ಆಲ್ಮೋಸ್ಟ್ ಎಲ್ಲ ಸೆಲ್ ಮಾಡಿದ್ದೀವಲ್ಲ, ಅದೆಲ್ಲ ಝೀರೋ ಆಗ್ತಾಯಿದೆ. ಓಕೆ, ಇಲ್ಲಿ ನೋಡ್ಬೋದು ನೋಡಿ 45 ಪೈಸೆ 40 ಪೈಸೆ ಇದೆ, ಇದನ್ನು ಝೀರೋ ಆಗುತ್ತೆ. ಓಕೆ, ಏನಕ್ಕೆ ಅಂದರೆ ಮಾರ್ಕೆಟ್ ಎಷ್ಟಿದೆ 20,314 15 ಆ ರೇಂಜಲ್ಲಿದೆ. ಓಕೆ, ನಾವು ಸೆಲ್ ಮಾಡೋದು 20,300 ಪುಟ್. ಓಕೆ, ಐ ಹೋಪ್ ನಿಮ್ಮ ಟ್ರೇಡೆಲ್ಲ ಚೆನ್ನಾಗಿದೆ ಅಂದ್ಕೊತೀನಿ. ಹಾಗೆ ನಿಮಗೆ ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.